with the 5, minus 2, 2, 4 and 7, minus 2 are vertices of an isosceles triangle. ಸೊ ಹೇಗೆ ಮಾಡೋದು? ಮೊದಲನೇದಾಗಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು? ಐಸೋಸಿಲೀಸ್ ಟ್ರಯಾಂಗಲ್. ಸೊ ಹುಡುಗರ ಟ್ರಯಾಂಗಲ್ ಅಂದ್ರೆ ಗೊತ್ತಿದೆ, ಟ್ರಯಾಂಗಲ್. ಸೊ ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ ಏನು? ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಟ್ಸ್ ಅ figure wherein you have at least two sided to be equal. ಯಾವ್ದಾನ ಎರಡು ಸೈಡು ಮತ್ತೆ ಎರಡು ಆಂಗಲ್ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಸೊ ಈ ರೀತಿಯಲ್ಲಿ ಹಿಂಗೆ ಬರುತ್ತೆ. ಇದು ನಿಮ್ಮ ಐಸೋಸೆಲಸ್ ಟ್ರಯಾಂಗಲ್. ಸೊ ಇದನ್ನ ಹೇಗೆ ಕಂಡುಹಿಡಿತೀರಾ ಐಸೋಸೆಲಸ್ ಅಲ್ವಾ ಅಂತ ಹೇಳಿ? ಸಿಂಪಲ್ ಆಗಿ ಮತ್ತೊಂದು ಸತಿ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಈ 3 ಪಾಯಿಂಟು ಅಟ್ ಎ ಟೈಮ್ ಎರಡೆರಡು ತಗೊಂಡು ನಡುವೆ ಎಷ್ಟು ದೂರ ಇದೆ, ಎಷ್ಟು ವ್ಯತ್ಯಾಸ ಅಲ್ಲ ಆಕ್ಚುಲಿ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಸರಿನಾ? ಸೊ ನಾವು ಇಲ್ಲಿಂದ ಶುರು ಮಾಡೋಣ. ಆನ್ಸರ್ given. So point A is 5, minus 2. Point B is 6, 4. And point C is 7, minus 2. So ಇದು ನಿಮ್ಮ x, ಇದು ನಿಮ್ಮ y ಅಲ್ವಾ? ಇವೆಲ್ಲ x, ಇವೆಲ್ಲ y. ಸೊ ಕಂಡುಹಿಡಿಯಿರಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಓಕೆ, ಮೊದಲಾಗಿ ವರ್ಕಿಂಗ್ ಅಂತ ಬರೆದು ಫಾರ್ಮುಲಾ ಬರೀಬೇಕಾಗುತ್ತೆ. ಇದರಲ್ಲಿ ಹೆಡ್ಡಿಂಗ್ ಎಲ್ಲ ನನ್ನ ಕಡೆಯಿಂದ ಏನು ಬರೀಲೇಬೇಕು ಅಂತೇನಿಲ್ಲ. ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಆಕ್ಚುಲಿ ಅಲ್ವಾ, ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 the whole square ಪ್ಲಸ್ y2 minus y1 the whole square. ಒಂದ್ಸತಿ ಬರೆದ್ರೆ ಆಯ್ತು ಕೆಲಸ. ಸೊ ಮುಂದಿನ ಭಾಗ x2 x1 ಇಲ್ಲಿ ಯಾವ್ದನ್ನ ತಗೊಳ್ಳಿ, ಎ ಬಿ ತಗೊಳ್ಳೋಣ. ಮೊದಲನೇದಾಗಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 6 minus 1, 6 minus 5 the whole square plus 4 minus of minus 2, 4 minus of minus 2 bracket close whole square to the power of half. ಸರಿ, ಇನ್ನು ಇವ್ರು ಹಾಫ್ ಬರಲ್ಲ, ಇಲ್ಲಿ ಸ್ಕ್ವೇರ್ ಹಾಕಿದ್ದೀವಿ. ಸೊ ಇದು 1 ಸ್ಕ್ವೇರ್ ಅಂದರೆ 1 ಪ್ಲಸ್ 36, ಇದು 37. ಸೊ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 37 ಯೂನಿಟ್. ನೆಕ್ಸ್ಟ್ ಯಾವುದು? ಎ ಸಿ ಕಂಡುಹಿಡಿಯೋಣ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ಬ್ರಾಕೆಟ್ಸ್ ಆಕ್ಚುಲಿ ಬೇಕಾಗಿಲ್ಲ, ಸ್ಕ್ವೇರ್ ರೂಟ್ ತಗೊಂತಾ ಇಲ್ವಲ್ಲ. ಓಕೆ, ಎನಿವೇಸ್ ಎ ಸಿ ಬಂದು 7 minus 5 the whole square plus minus 2 minus of minus 2, minus 2 minus of minus 2, ಇಲ್ಲಿ ಹುಷಾರಾಗಿರ್ಬೇಕು, ಸ್ಕ್ವೇರ್. ಸೊ ಇದು 2 ಸ್ಕ್ವೇರ್ 4 ಆಗುತ್ತೆ, ಪ್ಲಸ್ ಇದು 0 ಆಗುತ್ತೆ. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 2 ಯೂನಿಟ್. ಸೊ ಇದೆಲ್ಲ ಸ್ಕ್ವೇರ್ ರೂಟ್ ಗಿರೂಟ್ ಎಲ್ಲ ನೋಡ್ಸೋದು ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ಬರ್ಕೊಳ್ಳಿ. ಕೊನೆಯದಾಗಿ ಎ ಬಿ ಸ್ಕ್ವೇರ್, ಸಾರಿ ಎ ಬಿ ಆಯಿತು, ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7 minus 6 the whole square plus ಬಿ ಸಿ ಅಲ್ವಾ, 4 minus of minus 2 the whole square. So 1 square plus 36, which is nothing but 37. So BC is equal to square root of 37 unit. So clear ಆಗಿ ಎರಡು ಸೈಡ್ ಈಕ್ವಲ್ ಆಗಿದೆ, ಹಾಗಾಗಿ ಇಟ್ಸ್ ಎನ್ ಐಸೋಸೆಲಿಸ್ ಟ್ರಯಾಂಗಲ್. ಸೊ ಕೊನೆಯದಾಗಿ ಆಸ್ ಎ ಬಿ is equal to a BC, the given coordinates are, form, not are, form isosceles triangle. ಹುಡುಗರ, ಸೊ ಏನು ಮಾಡೋಣ ಅಂತ ಹೇಳಿ ನಾನು ಗ್ರಾಫಲ್ಲಿ ನೋಡ್ತೀನಿ, ನಾನು ಡಿಸೈಡ್ ಮಾಡಿದ್ದೀನಿ ಗ್ರಾಫಲ್ಲಿ ಪ್ಲಾಟ್ ಮಾಡೋಣ ಅಂತ ಹೇಳಿ. ಸ್ವಲ್ಪ ಪ್ಲಾಟ್ ಮಾಡೋಣ ಆಯ್ತಾ?
ಹುಡುಗರ ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ, ಇಲ್ಲಿ ಬೇಡ. ಸೊ ಕೋಡು ಅದನ್ನು ಪೂರ ಚೇಂಜ್ ಮಾಡಬೇಕು, ಹಾಗಾಗಿ ಟೈಮ್ ತೊಗೊಳುತ್ತೆ. ಅದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ಪ್ರಶ್ನೆಗೆ ಇದು ಉತ್ತರ. ಇದು ಐಸೋಸೆಲೆಸ್ ಟ್ರಯಾಂಗಲ್ ಏನಕ್ಕೆ ಅಂತ ಹೇಳಿದ್ರೆ 2 ಸೈಡ್ ಈಕ್ವಲ್ ಆಗಿದೆ, ಹಾಗಾಗಿ ಇದು ಐಸೋಸೆಲೆಸ್ ಟ್ರಯಾಂಗಲ್.